ನಮಸ್ಕಾರ ಗುರು ಎಲ್ರಿಗೂ. ಇಲ್ಲಿ ನೋಡ್ಬೋದು ವಿಲೇಜ್ ಅಕೌಂಟೆಂಟ್ ಆಫೀಸರ್ ರಿಸಲ್ಟ್ ಅನೌನ್ಸ್ ಆಗಿದೆ. ಇಲ್ಲಿ ನೋಡ್ಬೋದು ಗ್ರಾಮಾಡಳಿತ ರಿಸಲ್ಟ್ ಅನೌನ್ಸ್ ಆಗಿದೆ. ಇಲ್ಲಿ ನಾನು ಯಾವ ಥರ ನೋಡೋದು ಅಂತ ಹೇಳ್ಕೊಡ್ತೇನೆ. ಈ ರಿಸಲ್ಟ್ನ ನೀವು ಎರಡು ಥರವಾಗಿ ನೋಡ್ಬೋದು. ಎರಡು ಥರ ಆಪ್ಷನ್ ಕೊಟ್ಟಿದ್ದಾರೆ. ಒಂದು ನೀವು ಡಿಸ್ಟಿಕ್ ವೈಸ್ ಕೂಡ ನೋಡ್ಬೋದು, ಅಂದರೆ ನಿಮ್ಮ ಡಿಸ್ಟಿಕಲ್ಲಿ ಯಾರು ಇರ್ತದೆ ಗುರು, ನಿಮ್ಮ ಫ್ರೆಂಡ್ಸ್ದೆಲ್ಲ ಚೆಕ್ ಮಾಡ್ಬೋದು. ಇದರಲ್ಲಿ ಫುಲ್ಲು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇನ್ನೊಂದು ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ನಿಮ್ಮ ಬರ್ತ್ ಡೇಟ್ ಹಾಕಿ ನೋಡ್ಬೋದು. ಇಲ್ಲಿ ನಾನು ನಿಮಗೆ 2 ಥರ ತೋರಿಸ್ಕೊಡ್ತೇನೆ. ಆ್ಯಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಅದು ವೀಡಿಯೋ ಎಂಡಿಗೆ ಹೇಳ್ತಾನೆ. ಇದು ನೋಡ್ಕೊಡ್ರಿ ಯಾವ ಥರ ಅಂತೇಳಿ. ಫಸ್ಟು ಇಲ್ಲಿ ಕೆ ವೆಬ್ಸೈಟಿಗೆ ಹೋದರೆ ಇಲ್ಲಿ ಗ್ರಾಮಾಡಳಿತ ಅಂತ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಗ್ರಾಮಾಡಳಿತ ಅಂದಮೇಲೆ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಯಾವ ಥರ ಅಂದರೆ, ಇಲ್ಲಿ ನೋಡ್ಬೋದು ವಿಒ ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ ಅಂತೇಳಿ ಅಫಿಷಿಯಲ್ ನೋಟಿಫಿಕೇಷನ್ ಅವ್ರು ಕೊಟ್ಟಿದ್ದಾರೆ. ನೆಕ್ಸ್ಟು ವಿಒ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಇಲ್ಲಿದೆಯಲ್ಲ, ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮದು ರಿಜಿಸ್ಟರ್ ನಂಬರ್ ಹಾಕಿ ಆ್ಯಂಡ್ ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮದು ಒಬ್ಬದೇ ನೋಡ್ಬೋದು ಪೇಪರ್ 1 ಪೇಪರ್ 2 ಯಾವ ಥರ ಬಿದ್ದಿದೆ ಅಂತ ಹೇಳಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ನಾನು ಹೇಳಿದೆ ಇನ್ನೊಂದು ಕೊಟ್ಟಿದ್ದಾರಪ್ಪ, ಯಾವುದಪ್ಪ ಅಂದರೆ ವಿಒ ತಾತ್ಕಾಲಿಕ ಜಿಲ್ಲಾ ಪಟ್ಟಿ. ಇಲ್ಲಿ ನೋಡ್ಬೋದು ನಿಮ್ಮ ಡಿಸ್ಟಿಕ್ ವೈಸ್ ಕೂಡ ನೋಡ್ಬೋದು. ಇಲ್ಲಿ ನಾನು ಜಸ್ಟ್ ಕ್ಲಿಕ್ ಮಾಡ್ತಾನೆ, ಇಲ್ಲಿ ನೋಡ್ಬೋದು ನಿಮ್ಮ ಡಿಸ್ಟಿಕ್ ವೈಸ್ ಕೂಡ ನೀವು ನೋಡ್ಬೋದು. ನಿಮ್ಮ ಫ್ರೆಂಡ್ಸ್ ಕೂಡ ಬರೆದಿದ್ದರೆ ಬೇಗ ಚೆಕ್ ಮಾಡಿ ಅವ್ರದ್ದು ಎಷ್ಟು ಮಾರ್ಕ್ಸ್ ಬಿದ್ದಿದೆ ಅಂತೇಳಿ ಇದರಲ್ಲಿ ಫುಲ್ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ನೀವು ಬೇಡಪ್ಪ ನಂದು ಒಬ್ಬಂದೇ ಚೆಕ್ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಲಿಂಕ್ ಇದೆ. ಇಲ್ಲಿ ನೋಡ್ಬೋದು, ಇವಾಗ ಲಿಂಕ್ ಕೊಟ್ಟು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಪೇಪರ್ 1 ಪೇಪರ್ 2 ನಿಮ್ಮದು ಬರುತ್ತೆ. ನಿಮ್ಮದು ಅಪ್ಲಿಕೇಶನ್ ನಂಬರ್ನ ಹಾಕಿಬಿಟ್ಟು ಡೇಟ್ ಆಫ್ ಬರ್ತ್ ಹಾಕಿದರೆ ಸಬ್ಮಿಟ್ ಕೊಡಿ. ನಿಮ್ಮ ಪೇಪರ್ 1 ಪೇಪರ್ 2 ಬಿದ್ದಿದೆ, ಯಾವ್ದು ಮಾರ್ಕ್ಸ್ ಬಿದ್ದಿದೆ ಅಂತೇಳಿ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ನಿಮ್ಮ ಫ್ರೆಂಡ್ಸದ್ದು ನೋಡಬೇಕಂದ್ರೆ ಬೆಸ್ಟ್ ಐಡಿಯಾ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಫ್ರೆಂಡ್ಸದ್ದು ನೋಡಬೇಕಾದ್ರೆ ಬೆಸ್ಟ್ ಐಡಿಯಾ ಯಾವುದಪ್ಪ ಅಂದರೆ ಇಲ್ಲಿ ಡಿಸ್ಟಿಕ್ನ ಕ್ಲಿಕ್ ಮಾಡೋದು. ನಿಮ್ಮ ಫ್ರೆಂಡ್ಸಿದ್ದು ನೋಡಬೇಕಾದ್ರೆ ಇಲ್ಲಿ ನೋಡ್ಬೋದು, ನಿಮ್ಮ ಡಿಸ್ಟಿಕ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಚೆಕ್ ಮಾಡ್ಬೋದು. ಆ್ಯಂಡ್ ನಾನು ಹೇಳಿದ್ದೆ ವಿಡಿಯೋ ಎಂಡಿಗೆ ಕೆಳಗಡೆ ಒಂದು ಹೇಳ್ತೇನಂತೆ, ಏನಪ್ಪ ಅಂದರೆ ಇದರಲ್ಲಿ ಕೂಡ ರಿವ್ಯಾಲ್ಯೂಯೇಷನ್ ಇದೆ ಗುರು, ರಿವ್ಯಾಲ್ಯೂಯೇಷನ್ ಆಗ್ಬೋದು. ಇಲ್ಲಿ ನೋಡ್ಬೋದು ಪ್ರಾವಿಷನ್ ಲಿಂಕ್ ಆಕ್ಷೇಪಣೆ ಲಿಂಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನಿಮ್ದು ಏನಾದರೂ ಕ್ಯಾಲ್ಕುಲೇಟ್ ಮಾಡಿದಾಗ ಯಾವುದಾದ್ರು ಒಂದು ಕರೆಕ್ಟ್ ಇದೆ ಆನ್ಸರ್ ರಾಂಗ್ ಕೊಟ್ಟಿದ್ದಾರೆ, ಏನಾದರೂ ಮಿಸ್ ಮ್ಯಾಚ್ ಆಗಿದೆ ಅಂದರೆ ನೀವು ಇಲ್ಲಿ ಮಾರ್ಕ್ಸ್ನ ಅಪ್ಡೇಟ್ ಮಾಡಲಿಕ್ಕೆ ಇಲ್ಲಿ ವಿಒ ಪ್ರಾವಿಷನಲ್ ಸ್ಕೋರ್ ಲಿಂಕ್ನ ನೀವು ಅಪ್ಲೈ ಮಾಡ್ಬೋದು. ಈ ಥರ ನೀವು ಅದರೊಳಗೆ ಅಪ್ಲೈ ಮಾಡಿ ಆ್ಯಂಡ್ ನಿಮ್ಮ ಸ್ಕೋರ್ನ ಇಲ್ಲಿ ನೋಡ್ಬೋದು. ಇಲ್ಲಿನ ಡೀಟೇಲ್ಸ್ ಮತ್ತು ನಿಮ್ದು ಇದೆಲ್ಲ ಕೇಳ್ತಾರೆ. ಅಪ್ಲಿಕೇಶನ್ ನಂಬರ್, ರಿಜಿಸ್ಟರ್ ನಂಬರ್ ಆ್ಯಂಡ್ ಪೇಪರು, ಇಲ್ಲಿ ವರ್ಷನ್ ಕೋಡು, ಅಬ್ಜೆಕ್ಷನ್ ಯಾವ ಥರ ಇದೆ ನೋಡ್ಬೋದು. ಇಲ್ಲಿ ಇಂದು ನೀವು ಡಾಕ್ಯುಮೆಂಟ್ನ PDF ಮಾಡಿ ಹಾಕ್ಬೋದು, ಇಮೇಜ್ ಕೂಡ ಫೋಟೋ ಹೊಡೆದು ಹಾಕ್ಬೋದು. ಇನ್ನೂ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಮ್ಯಾಕ್ಸಿಮಮ್ 10 MB ಇರುತ್ತೆ ಇದು. ಅದನ್ನ ಅಪ್ಲೈ ಮಾಡ್ಕೊಂಡು ನಿಮ್ಮದು ಮಾರ್ಕ್ಸ್ ಏನಾದರೂ ಜಾಸ್ತಿ ಬರುತ್ತಂದರೆ ಈ ಥರ ಆಗಿ ನೀವು ರಿವ್ಯಾಲ್ಯೂಯೇಷನ್ ಹಾಕ್ಬೋದು. ಇದರಲ್ಲಿ ಕೂಡ ರಿವ್ಯಾಲ್ಯೂಯೇಷನ್ ಇರುತ್ತೆ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.